ಬೆಂಗಳೂರಿನಲ್ಲಿ 1 kg ಮೌಲ್ಯದಷ್ಟು ಚಿನ್ನಾಭರಣ ಕಳ್ಳತನ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲಿ ಏನ್ ಕತೆ ಅನ್ನೋ ಡೀಟೇಲ್ಸ್ ನೋಡೋಣ. ಬೆಂಗಳೂರಿನಲ್ಲಿ 1 kg 850 ಗ್ರಾಂ ಚಿನ್ನ ಕಳ್ಳತನ ಆಗಿರೋದು. ಹೋಲ್ಸೇಲ್ ಚಿನ್ನ ಖರೀದಿ ನೆಪದಲ್ಲಿ ಈ ಕಳ್ಳತನ ಆದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಕಚೇರಿಯಲ್ಲಿ ಆಗಿರೋ ಘಟನೆ. ಡಿಸೈನ್ ಸೆಲೆಕ್ಟ್ ಮಾಡೋ ನೆಪದಲ್ಲಿ 1 kg 850 ಗ್ರಾಂ ಚಿನ್ನವನ್ನ ಚಂದ್ರಶೇಖರ್, ಪರೇಶ್ ಸೋನಿ ಮತ್ತು ಇನ್ನೊಬ್ರು ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಎಫ್ಐಆರ್ ಕೂಡ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ಬಟ್ ಹೇಗೆ ಸಾಧ್ಯ ಆಯಿತು ಇದು ಅನ್ನೋದೇ ಪ್ರಶ್ನೆ. 1 kg 850 ಗ್ರಾಂ ಅಂದರೆ ಹತ್ರ 2 kg ಕಳ್ಳತನ. ಕೋಟಿಗಟ್ಟಲೆ ಚಿನ್ನವನ್ನ ಕಳ್ಳತನ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ. ಕಣ್ ತಪ್ಪಿಸಿ ಕಳ್ಳತನ ಮಾಡಿದ್ದ ಇದು. ಅಷ್ಟೊಂದು ಚಿನ್ನ ಹೆಂಗೆ ಇಟ್ಕೊಳ್ಳೋಕ್ಕಾಗುತ್ತೆ? CCTV ಮಾನಿಟ್ರಿಂಗ್ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಆಮೇಲೆ ಯಾರೋ ಬಂದು ಹಿಂಗೆ ಹೇಳಿದ ತಕ್ಷಣವೇ ಹೋಲ್ಸೇಲಲ್ಲಿ ಚಿನ್ನ ಖರೀದಿ ಮಾಡ್ತೀವಿ ಅಂದ ತಕ್ಷಣವೇ ಯಾರೋ ಹಾಗೆ ಮೈ ಮರೆಯೋದಕ್ಕೆ ಸಾಧ್ಯ ಇದೆಯಾ? ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಈ ಪ್ರಕರಣದಲ್ಲಿ ನೋಡಬೇಕಾಗುತ್ತೆ. ಪ್ರಕರಣ ಸ್ಟಾರ್ಟ್ ಆಗೋದೇ 108 ಅನುಮಾನಗಳಿಂದ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನೋಡೋಣ, ಒಂದಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಚಂದ್ರಶೇಖರ್, ಪರೇಶ್ ಸೋನಿ ಮತ್ತು ಶ್ಯಾಮ್ ಅನ್ನೋರು ಕೃತ್ಯ ಎಸಗಿದ ಬಗ್ಗೆ ಮಾಹಿತಿ ಇದೆ.